ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ, ಬೆಣ್ಣೆ ಥರ. ಈ ಮುದ್ದೆ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಒಂದು ಸರಿ ಈ ಥರ ರಾಗಿ ಮುದ್ದೆ ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ನೋಡಿ, ಒಂದು ಬೌಲು ಅಳತೆ ಮಾಡ್ಕೊಳ್ಳಿ. ಈಗ ಈ ಬೌಲಲ್ಲಿ 2 ಬೌಲಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕುದಿಯಕ್ಕೆ ಬಿಡಬೇಕು. ನೀರು ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡು ಸ್ವಲ್ಪ ತಣ್ಣೀರನ್ನ ತಗೊಂಡು ಅದಕ್ಕೆ 1-2 ಚಮಚದಷ್ಟು ನೋಡಿ ಈ ಥರ ಹಾಕೋದ್ರಿಂದ ಗಂಟಾಗಲ್ಲ ಹಿಟ್ಟು. ಮತ್ತು ಬಿಸಿನೀರು ಕುದಿಸಿ ಆ್ಯಡ್ ಮಾಡೋದ್ರಿಂದ ಹಿಟ್ಟು ಹಸಿ ಹಸಿ ಆಗಲ್ಲ, ಬೆಂದಿಲ್ದೇ ಇರ್ತದೆ. ಪಿಸುಗ್ಲಿಟ್ಟು ಅಂತಾರಲ್ಲ, ಅದಾಗಲ್ಲ. ನೋಡಿ ಈ ಥರ ಸೇರಿಸ್ಕೊಂಡು ಇದನ್ನು ಅಂಬ್ಲಿನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಈ ಥರ 2 ನಿಮಿಷ ಕುದಿಸ್ಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಹಾಕ್ಬೋದು, ಹಾಕ್ತಾನೆ ಇದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು ಇವಾಗ ಅದೇ ಬೌಲಲ್ಲಿ 3/4 ಬೌಲಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು 1 ಬೌಲಷ್ಟು ಹಾಕಬಾರ್ದು, ಅದರಲ್ಲಿ 3/4 ಬೌಲು, ಅರ್ಧಕ್ಕಿಂತ ಹೆಚ್ಚು ಸ್ವಲ್ಪ ಹಿಟ್ಟನ್ನ ಹಾಕಿ ಆ್ಯಡ್ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬೌಲ್ನ ಅಳತೆ ಮಾಡ್ಕೊಳ್ಳಿ ನೀವು. ನೋಡಿ ಇದನ್ನು 2 ನಿಮಿಷ ಬೇಯಿಸ್ಬಿಟ್ಟು ಚೆನ್ನಾಗಿ ತಿರುಗಬೇಕು. ಸ್ಟವ್ನ ಲೋ ಫ್ಲೇಮ್ ಮಾಡಿ ತಿರುಗಬೇಕು. ನೀವು 5 ನಿಮಿಷ 10 ನಿಮಿಷ ಬೇಯಿಸ್ಬಿಟ್ರೆ ಹಿಟ್ಟು ಗಟ್ಟಿ ಆಗ್ಬಿಡುತ್ತೆ, ಮತ್ತು ಕಲ್ಲು ಥರ ಆಗ್ಬಿಡುತ್ತೆ. ನೀರು ಕಡಿಮೆ ಆದರೂ ಗಟ್ಟಿಯಾಗುತ್ತೆ, ಮತ್ತು ಹಿಟ್ಟು ಚೆನ್ನಾಗಿ ಬೇಯ್ದನ ಹೋದರೂ ಮೆತ್ತಗಾಗುತ್ತೆ. ರೈಸ್ ಕೂಡ ಎಲ್ಲರೂ ಕೂಡ ಮಾಡ್ಬೋದು, ಹಿಟ್ಟಂತೂ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಒಂದು ಸರಿ ಫಾಲೋ ಮಾಡಿ, ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ. ನೀವು ಇದೇ ಥರ ಮಾಡ್ಕೊಳ್ತೀರಾ ಮುದ್ದೆನ. ಯಾವುದೇ ಕೋಲಾಗಲಿ ಏನಾಗಲಿ, ಮುದ್ದೆ ಕೋಲಾಗಲಿ ಬೇಕಾಗಿಲ್ಲ, 1 ಸ್ಪೂನ್ ಇದ್ದರೆ ಸಾಕು, ಮುದ್ದೆನ ಮಾಡ್ಕೊಳ್ಬೋದು. ಇವಾಗ 1 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು, ಲೋ ಫ್ಲೇಮ್ ಮಾಡಿ ಸ್ಟವ್ನ. ಆಮೇಲೆ ಚೆನ್ನಾಗಿ ಹಿಟ್ಟು ಅರಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಇವಾಗ ಅರಳಿದ್ಮೇಲೆ ಮುದ್ದೆನ ನೀವು ಈ ಥರ ನೋಡಿ, ಗಂಟಿದ್ರೂ ಒಡ್ಕೊಳ್ಳುತ್ತೆ, ಈ ಥರ ಮಾಡ್ಕೊಳ್ಳಿ. ಈ ಥರ ಮುದ್ದೆನ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೈಸಾಗಿ. ನೋಡಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಮುದ್ದೆ ರೆಡಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು.